ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯಲ್ಲಿರುವ ರಾಮ ಮಂದಿರದಲ್ಲಿ ರಾಮೋತ್ಸವ ಸಮಾರಂಭಕ್ಕೆ ಎಂದಿನಿಂದ ಚಾಲನೆ ದೊರೆತಿದ್ದು 5 ದಿನಗಳ ಕಾಲ ಅದ್ದೂರಿಯಾಗಿ ಉತ್ಸವ ನೆರವೇರಲಿದೆ. ಉತ್ಸವದ ಆರಂಭ ದಿನವಾದ ರವಿವಾರ ದೇವರಿಗೆ ಮಹಾ ಅಭಿಷೇಕ ನೆರವೇರಿಸಲಾಯಿತು. ಬಳಿಕ ನೈವೇದ್ಯ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ, ಸಂಜೆ ರಾಮ ರಕ್ಷಾ ಸ್ತೋತ್ರ ಹಾಗೂ ರಾಮನ ಜಪ, ಭಜನೆ, ಕೀರ್ತನೆ, ವೇದ ಘೋಷ ಸಮಾರಂಭ ಜರುಗಿತು. ಇದೇ ವೇಳೆ ಮಾತನಾಡಿದ ಅರ್ಚಕರು, ರಾಮನವಮಿ ನಿಮಿತ್ತ ಸತತ 5 ದಿನಗಳಿಂದ ಬ್ರಹ್ಮಪುರದ ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಆರು 4/2025 ಬುಧವಾರ ರಾಮನವಮಿ, ಶ್ರೀರಾಮನವಮಿ ನಿಮಿತ್ತವಾಗಿ ಬೆಳಗ್ಗೆ 6 ಗಂಟೆಗೆ ಶ್ರೀರಾಮದೇವರ ಮಹಾಭಿಷೇಕ, ಪವಮಾನ ಪಂಚಸೂಕ್ತದ ಮಹಾಭಿಷೇಕ ಆದ ನಂತರ 9 ಗಂಟೆಗೆ ರಾಮದೇವರಿಗೆ ಮಹಾಮಂಗಳಾರತಿ, ಮಧ್ಯಾಹ್ನ 12 ಗಂಟೆಗೆ ವಿಶೇಷವಾದ ಜನ್ಮೋತ್ಸವ ಅಂತೇಳಿ ರಾಮ ಹುಟ್ಟಿದ ದಿವಸ ಶ್ರೀರಾಮನ ದಿವಸ ಅಂದರೆ 12 ಗಂಟೆಗೆ ಹುಟ್ಟಿದ್ದೆ ಅಂಥೇಳಿ ಅವತ್ತಿನ ದಿವಸ ಆ ರಾಮನನ್ನು ಜನ್ಮೋತ್ಸವ ಅಂದರೆ ತೊಟ್ಟಲಲ್ಲಿ ಹಾಕುತ್ತೆ 12 ಗಂಟೆಗೆ. ಆದ ನಂತರ ಪ್ರಸಾದ ಇರುತ್ತೆ. ಸಾಯಂಕಾಲ 6 ಗಂಟೆಯಿಂದ ಪಲ್ಲಕ್ಕಿ ಉತ್ಸವ ಆಗ್ತದೆ. ಸುಮಾರು ಇಲ್ಲೇ ನಮ್ಮ ಬ್ರಹ್ಮಪುರ ಪ್ರಾಂಗಣದಲ್ಲಿ ಓಣಿಯಲ್ಲಿ ಪಲ್ಲಕ್ಕಿ ಉತ್ಸವ. ಆದ ನಂತರ ಮಹಾಮಂಗಳಾರತಿ, ರಾತ್ರಿ ಭಜನೆ ಮತ್ತು ಮಹಾಮಂಗಳಾರತಿ ಮಂತ್ರಪುಷ್ಪ ಅಂತ ಆಗುತ್ತೆ. ಮಾರನೇ ದಿವಸ 7/4/2025 ಅಂದರೆ ರಾಮನವಮಿ ದಿವಸ ಇದು ವಿಶೇಷವಾಗಿ ಯಾರೂ ಪ್ರಸಾದ ಅಂತ ಊಟ ಅಂತ ಇರಲ್ಲ, ಮಹಾಪ್ರಸಾದ ಅಂತ ಇರಲ್ಲ. ಅವತ್ತಿನ ದಿವಸ ಬರೀ ಉಪವಾಸ ಅಂತ ಇರುತ್ತೆ ರಾಮನವಮಿ ದಿವಸ. ಮಾರನೇ ದಿವಸ ಇಲ್ಲಿ ಮಹಾಪ್ರಸಾದ ಅಂತ ಇಡ್ತೀವಿ. 7/4/2025 ಸೋಮವಾರ ಬೆಳಗ್ಗೆ ರಾಮನಿಗೆ ಅಭಿಷೇಕ, ಆನಂತರ ಸತ್ಯನಾರಾಯಣ ಪೂಜೆ, ಮಧ್ಯಾಹ್ನ 1 ಗಂಟೆಯಿಂದ ಸುಮಾರು 4 ಗಂಟೆವರೆಗೂ ಮಹಾಪ್ರಸಾದ ಇರ್ತದೆ. ತಾವೆಲ್ಲರೂ ಬಂದು ಈ ರಾಮನವಮಿ ಉತ್ಸವದಲ್ಲಿ ಪಾಲ್ಗೊಂಡು ಆ ರಾಮನ ಕೃಪೆಗೆ ಪಾತ್ರ ಆಗಬೇಕು ಮತ್ತು ಯಥಾಶಕ್ತಿ ತಮ್ಮ ಸೇವಾ ಯಾವುದೇ ರೀತಿಯಿಂದಿದ್ದರೂ ಕೂಡ ಆ ರಾಮನಿಗೆ ಸಲ್ಲಿಸಬೇಕಾಗಿ ತಮ್ಮೆಲ್ಲರ ಪುರೋಹಿತರ ಮತ್ತು ಪ್ರಧಾನ ಅರ್ಚಕರ ಕಡೆಯಿಂದ ನಾನು ಕಳಕಳಿಯಿಂದ ಕೇಳಿಕೊಳ್ತೇನೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.